ಯಾನಂದೇವ ಬಾಯಿ ಹೊಲಕ ಏನಾಯ್ತು ಅಂದ್ರ ಹೊಳ ಹುಂಚಿಕಾಯಿ ತೊಳ್ದಂಗ ಐತ್ರಿ. ಏನಾಯ್ತು ಅಂದ್ರ ಬಾಳಿ ಹೊಲಕ ನಿಂಬಿ ಎಣಕ ನಾಮ್ ಸ್ವಲ್ಪ ನಡು ಮಾಡ್ಕೊಂಡು ಹೋದ ತಾಯಿ ನಾನೊಬ್ಬರಿಂದ ಬೇಡಿಕೊಂಡೆ, ನಾನೊಬ್ಬರಿಂದ ಕೇಳಿಕೊಂಡೆ. ಈ ಮಾತು ಒಪ್ಪಲಿತ ನಮ್ಮ ತಂದೆಯ ಒಪ್ಪಲಿಲ್ಲವೆಂದರೆ ನಾನೇನು ಬಿಡುವುದಿಲ್ಲ. ನಾನು ನೀನು ಕೂಡಿಕೊಂಡು ನಮ್ಮ ತಂದೆಯವರ ಗಟ್ಟಿಗೆ ಹೋಗು ನಡಿಯಮ್ಮ. ನಿಮಗೆ ಕಲ್ಯಾಣವಾಗಲಮ್ಮ ಮೇಲೆ ಕೇಳಿರಿ. ಅಮ್ಮ ಮಗಳ ರೇಣುಕ ಇತ್ತ ಕಡೆ ಬರಲು ಕಾರಣವೇನಮ್ಮ? ಮಗಳೇ, ಇದೇ ಪ್ರಭಾವತಿ ಕರೆಯಲ್ಲಿ ಕಮಲದ ಹೂವ ಹರಿವ ಸಮಯದಲ್ಲಿ ಏನಾಯ್ತಮ್ಮ ಮಗಳ ರೇಣುಕ? ಆ ಜಮದಗಡಿ ಮನೇಶ್ವರ ಭೇಟಿಯಾದರು ತಂದವರೇ. ಅಂತ ಮಾಮನಿಗಳ ಭೇಟಿಯಾದರೆ ನಮ್ಮ ಜನ್ಮ ಪಾವನ ಮಗಳೇ, ಪಾವನ. ಏನು ತಂದೆ ಮಗಳೇ, ಅವರ ಕೂಡ ಲಗ್ನ ಆಗುವುದು ಇಚ್ಛೆ ಮಾಡಿದರು ತಂದವರೇ. ಛೇ ಮಗಳ ರೇಣುಕ. ಅಮ್ಮ ರೇಣುಕ, ಏನು ತಂದೆ? ಅವರು ಮುಪ್ಪಿನವರಮ್ಮ ಮಗಳೇ, ಮುಪ್ಪಿನವರು. ಮೇಲಾಗಿ ಸನ್ಯಾಸಾಶ್ರಮದಲ್ಲಿ ಕಾಲಹರಣ ಮಾಡೋರಮ್ಮ. ಹೌದು ತಂದೆ. ಅಡವಿ ಅರಣ್ಯದಲ್ಲಿ ಹಟ್ಟಿ ಕಟ್ಟಿ ಗೆಣಸವನ್ನು ತಿಂದು ಹುಲ್ಲಗುಡಿಸಲಲ್ಲಿ ಕಾಲ ಕಳೆಯವರಮ್ಮ. ಮಗಳೇ, ಏನು ತಂದೆ? ಅವರ ಉರಿ ಕಣ್ಣ ನೇತ್ರವನ್ನು ತೆರೆದು ನೋಡಿದರೆ ಮುಂದೆ ನೋಡಿದರೆ 3 ಹರದಾರಿ, ಹಿಂದೆ ನೋಡಿದರೆ 6 ಹರದಾರಿ. ಹೌದು ತಂದೆ. ಗೋಧಿ ಸುಟ್ಟ ಭಸ್ಮಾಗದು ಮಗಳೇ, ಭಸ್ಮಾಗುವುದು. ಅಮ್ಮ, ಏನು ತಂದೆ? ಅಂತ ಸನ್ಯಾಸಿನ ಕಟ್ಟಿಕೊಂಡು ನೀನೇನು ಸುಖವನ್ನು ನೋಡಮ್ಮ ಮಗಳೇ. ಇಲ್ಲಿ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನ ನೋಡಿ ಲಗ್ನ ಮಾಡಿ ಕೊಡ್ತೀನಮ್ಮ ಮಗಳೇ. ಏನು ತಂದವರೇ? ಅಮ್ಮ, ಅಂತ ಸಾಧು ಸಂತರ ಕೂಡ ಲಗ್ನವಾದರೆ ನನ್ನ ಜನ್ಮ ಪವಿತ್ರವಾಗುವುದು ತಂದವರೇ. ಆದರೆ ಅವರ ಕೂಡ ಲಗ್ನ ಬ್ಯಾಡವೆಂದರೆ ಇದೇ ಮನೆಯಲ್ಲಿ ಬಿದ್ದು ಹಣವನ್ನು ಒಡೆದುಕೊಂಡು ಪ್ರಾಣ ಕೊಡಲಕ್ಕೆ ಸಿದ್ಧನಾಗಿರು ತಂದವರೇ. ಅಮ್ಮ, ಈತೊಬ್ಬಳ ಮಗಳನ್ನ ಕಳೆದುಕೊಂಡು ನಾನೆಲ್ಲಿ ಪರದೇಶ ಆಗಲಿಮ್ಮ. ನಾನು ನೀನು ಕೂಡಿಕೊಂಡು ಆ ಗುರುಗಳ ಆಶ್ರಮಕ್ಕಾದರೆ ಹೋಗಿ ಬರೋಣ. ನಡೀರಿ ತಂದವರೇ. ಇಂದು ಬೆಳಗಿನ ಜಾವದಲ್ಲಿ ಎನ್ನ ಕಣ್ಣಿಗೆ ಶುಭ ಸೂಚನೆಗಳು ಕಂಡು ಬರುತ್ತಿದೆಯಲ್ಲ. ಕಾಶ್ಮೀರ ದೇಶಕ್ಕೆ ಅಧಿಪತಿನಾದ ರೇಣುಕ ರಾಜನು ತನ್ನ ಮುದ್ದಾದ ಮಗಳನ್ನು ಕರೆದುಕೊಂಡು ಎನ್ನಾಶ್ರಮದ ಕಡೆಗೆ ಬರುತ್ತಿರುವನಲ್ಲ. ಬರಲಿ ಬರಲಿ, ಬಂದ ಮೇಲೆ ವಿಚಾರ ಮಾಡ್ತಿರಾಯ್ತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾರಾಯಣ ನಿಮ್ಮ ನಾಮವೇ ಪ್ರೇಮ, ನಾರಾಯಣ ನಿಮ್ಮ ನಾಮವೇ ಪ್ರೇಮ, ನಾರಾಯಣ ನಿಮ್ಮ
ಪ್ರೇಮ ನಾರಾಯಣ ನಿಮ್ಮ ನಾಮವೇ ಪ್ರೇಮ ನಾರಾಯಣ ನಿಮ್ಮ ನಾಮವೇ ಪ್ರೇಮ ನಾರಾಯಣ ನಿಮ್ಮ ನಾಮವೇ ಪ್ರೇಮ ನಾರಾಯಣ ನಿಮ್ಮ ನಾಮ ನಾರಾಯಣ ನಿಮ್ಮ ನಾಮವೇ ಪ್ರೇಮ ಗುರುಗಳ ದರ್ಶನ ಯಮಗೆ ಪಾವನ ಗುರುಗಳ ದರ್ಶನ ನಮಗೆ ಪಾವನ ಗುರುಗಳ ದರ್ಶನ ಯಮಗೆ ಪಾವನ ಗುರುಗಳ ದರ್ಶನ ನಮಗೆ ಪಾವನ ನಾರಾಯಣ ನಿಮ್ಮ ನಾಮವೇ ಪ್ರೇಮ ನಾರಾಯಣ ನಿಮ್ಮ ನಾಮವೇ ಪ್ರೇಮ ನಾರಾಯಣ ನಿಮ್ಮ ನಾಮವೇ ಪ್ರೇಮ ನಾರಾಯಣ ಸ್ವಾಮವೇ ಪ್ರೇಮ ಸುಂದರ ಪಾದಕ್ಕೆ ವಂದನಾನ ಸುಂದರ ಪಾದಕ್ಕೆ ವಂದಿತೆ ನಾನ ಸುಂದರ ಪಾದಕ್ಕೆ ವಂದನಾನ ಸುಂದರ ಪಾದಕ್ಕೆ ವಂದಿತೆ ನಾನ ನಿಮ್ಮ ನಾಮವೇ ಪ್ರೇಮ ನಾರಾಯಣ ನಿಮ್ಮ ನಾಮವೇ ಪ್ರೇಮ ನಾರಾಯಣ ನಿಮ್ಮ ನಾಮವೇ ಪ್ರೇಮ ನಾರಾಯಣ ನಿಮ್ಮ ನಾಮವೇ ಪ್ರೇಮ ನಮೋ ನಮೋ ಗುರುದೇವ ತಮ್ಮ ಪಾದಕ್ಕೆ ಅನೇಕ ವಂದನೆಗಳು ನಿನಗೆ ಜಯವಾಗಲಿ ರೇಣುಕ ರಾಜ ಮೇಲೆ ಕೇಳುವಂತವ ನಾವು ಏನು ರೇಣುಕ ರಾಜ ಗುರುದೇವ ಎತ್ತ ಕಡೆ ಬರಲು ಕಾರಣವೇನು ರೇಣುಕ ರಾಜ ಗುರುದೇವ ನನ್ನ ಮುದ್ದಾದ ಮಗಳು ರೇಣುಕಾದೇವಿ ನಿನ್ನ ಮುದ್ದಾದ ಮಗಳು ರೇಣುಕಾದೇವಿ ತಮ್ಮ ಕೂಡ ಲಗ್ನ ಮಾಡ್ಕೋಬೇಕೆಂದು ಹಠ ಹಿಡಿದು ಕುಂತಿದ್ದಾಳೆ ಗುರುದೇವ ಛೇ! ಛೇ, ಬೇಡ ರೇಣುಕ ರಾಜ ಬೇಡ ಯಾಕೆ ಅಂದರೆ ಏಕೆ ಗುರುದೇವ ನಾನು ಮತ್ತೇನವನು ಹೌದು ಗುರುದೇವ ಸನ್ಯಾಸಿ ಆಶ್ರಮದವನು ಹೌದು ಗುರುದೇವ ಹೌದು ಮೇಲಾಗಿ ಇದೇ ಗುಡ್ಡಗ ವಾರದಲ್ಲಿ ಹಣ್ಣು ಹಪ್ಪಲ ತಿಂದು ಕಾಲಹರಣ ಮಾಡೋನು ರೇಣುಕ ರಾಜ ಕಾಲಹರಣ ಮಾಡೋನು ಹೌದು ಗುರುದೇವ ಇದು ಅಲ್ಲದೆ ನನ್ನಂತ ಮುಪ್ಪಿನವನ್ನ ಕಟ್ಟಿಕೊಂಡ ಅವಳೇನು ಸುಖವನ್ನು ಏನು ರೇಣುಕ ರಾಜ ಗುರುದೇವ ಇದೇ ಹೋದಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಲಗ್ನ ಮಾಡಿಕೊಡು ಹೋಗು ರೇಣುಕ ರಾಜ ಲಗ್ನ ಮಾಡಿಕೊಡು ಹೋಗು ಗುರುದೇವ ಇದು ಅಲ್ಲದೆ ನಾನು ಮುಂದೆ ನೋಡಿದರೆ 3 ಹರ್ದಾರಿ ತಿರುಗಿ ಹಿಂದೆ ನೋಡಿದರೆ 6 ಹರ್ದಾರಿ ಭೂಮಿ ಸುತ್ತ ಬಸ್ ಮಗುದು ರೇಣುಕ ರಾಜ ಭೂಮಿ ಸುತ್ತ ಬಸ್ ಮಗುದು ಏನು ರೇಣುಕ ರಾಜ ಗುರುದೇವ ಇದೇ ಹೋದಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಲಗ್ನ ಮಾಡಿಕೊಡು ಹೋಗು ರೇಣುಕ ರಾಜ ಲಗ್ನ ಮಾಡಿಕೊಡು ಹೋಗು ಗುರುದೇವ ಏನು ರೇಣುಕ ರಾಜ ನನ್ನ ಮುದ್ದಾದ ಮಗಳು ರೇಣುಕಾದೇವಿಗೆ ನಾನ ಪರಿದಿಂದ ಬೇಡಿಕೊಂಡೆ ನಾನ ಪರಿದಿಂದ ಕೇಳಿಕೊಂಡೆ ಗುರುದೇವ ಮುಂದೆ ಏನಾಯ್ತು ರೇಣುಕ ರಾಜ ಗುರುದೇವ ಏನು ರಾಜ ಆದರೆ ತಮ್ಮ ಗುಣಲಗ್ನವಂತೆ ಇಲ್ಲವಾದರೆ ಇಲ್ಲವಾದರೆ ಈ ಕರಿತಲಿ ಮಾನವರ ಜೊತೆ ಲಗ್ನವಿಲ್ಲ ಎಂದು ಹಠ ಮಾಡಿ ಕುಂತಿದ್ದಾಳೆ ಗುರುದೇವ ಹಠ ಮಾಡಿ ಕುಂತಿದ್ದಾಳೆ ಹಾಗಾದರೆ ಅವಳನ್ನು ನಾನಾದರೂ ವಿಚಾರ ಮಾಡಿ ನೋಡುತ್ತಿದ್ದೆ ರೇಣುಕ ರಾಜ ನೀನು ಒಳಗೆ ನಡೆಯುವಂತವನಾಗು ರೇಣುಕ ರಾಜ ನನಗೆ ಹೋಗಿ ಬರ್ಲಿಕ್ಕೆ ತಮ್ಮ ಅಮೃತ ಹಸ್ತವನ್ನ ನಮ್ಮ ಮಸ್ತಕ ಮೇಲಿಡುವಂತ ನಾಗರಿ ಗುರುದೇವ ನಿನಗೆ ಮಂಗಲವಾಗಲಿ ರೇಣುಕ ರಾಜ ಹೋಗು. ನಮೋ ನಮೋ ಗುರುದೇವ ನಿಮ್ಮ ಪಾದಕ್ಕೆ ಅನೇಕ ವಂದನೆಗಳು ನಿನಗೆ ಮಂಗಲವಾಗಲಿ ರೇಣುಕಾ ಮೇಲೆ ಕೇಳುವಂತವಳು ಏನು ರೇಣುಕಾ ಏನ್ರಿ ಗುರುಗಳೇ ಇತ್ತ ಕಡೆ ಬರಲು ಕಾರಣವೇನು ರೇಣುಕಾ ಹೇಳ್ರಿ ಗುರುಗಳೇ ಏನು ರೇಣುಕಾ ತಮ್ಮ ಕೂಡ ಲಗ್ನ ಆಗುವುದು ಇಚ್ಛೆ ಮಾಡಿದನು ಗುರುಗಳೇ ಛೇ! ಬೇಡ ರೇಣುಕಾ ಬೇಡ ಯಾಕೆ ಅಂದರೆ ಅದೂರದಲ್ಲಿ ಕಾಣುತ್ತಿರುವ ಬೆಟ್ಟವು ಕಣ್ಣಿಗೆ ಬಹಳ ಸುಂದರವಾಗಿ ಕಾಣುವುದು ರೇಣುಕಾ ಆದರೆ ನೀನು ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗುವುದು ಅದರಲ್ಲಿ ಎಷ್ಟು ಕಲ್ಲುಗಳು ಮುಳ್ಳುಗಳು ಇದೆ ಎನ್ನುವುದು ಇದು ಅಲ್ಲದೆ ನಾನು ಮುಪ್ಪಿನವನು ಸನ್ಯಾಸಿ ಆಶ್ರಮದವನು ನನ್ನ ಕೂಡ ಲಗ್ನ ಬೇಡ ರೇಣುಕಾ ಬೇಡ ಏನು ರೇಣುಕಾ ಏನ್ರಿ ಗುರುಗಳೇ
ನಾನು ಮುಂದೆ ನೋಡಿದರೆ 3 ಹರಿದಾರಿ, ತಿರುಗಿ ಹಿಂದೆ ನೋಡಿದರೆ 6 ಹರಿದಾರಿ. ಭೂಮಿ ಸುತ್ತ ಬಸ್ ಮಗುದು ರೇಣುಕಾ, ಭೂಮಿ ಸುತ್ತ ಬಸ್ ಮಗುದು. ಏನು ರೇಣುಕಾ, ಏನ್ರಿ ಗುರುಗಳೇ? ಇದೇ ಹೋನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಲಗ್ನ ಮಾಡಿಕೊ ಹೋಗು ರೇಣುಕಾ, ಲಗ್ನ ಮಾಡಿಕೊ ಹೋಗು. ಏನ್ರಿ ಗುರುಗಳೇ? ಏನು ರೇಣುಕಾ, ತಮ್ಮಂತ ಸಾಧು ಸಂತರ ಕೂಡ ಲಗ್ನವಾದರೆ ನನ್ನ ಜನ್ಮ ಪವಿತ್ರವಾಗುವುದು ಗುರುಗಳೇ. ಛೇ! ಏನು ರೇಣುಕಾ, ಏನ್ರಿ ಗುರುಗಳೇ? ನಮ್ಮಂತ ಸಾಧು ಸಂತರ ಕೂಡ ಲಗ್ನವಾದರೆ ನಿನ್ನ ಜನ್ಮ ಪಾವನವಾಗುವುದೇ? ಹೌದ್ರಿ ಗುರುಗಳೇ. ಇಲ್ಲ ರೇಣುಕಾ, ಇಲ್ಲ. ಏನು ರೇಣುಕಾ, ಏನ್ರಿ ಗುರುಗಳೇ? ಸುಮ್ಮನೆ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರ ನೋಡಿ ಲಗ್ನ ಆಗು ಹೋಗು ರೇಣುಕಾ. ಏನ್ರಿ ಗುರುಗಳೇ? ಏನು ರೇಣುಕಾ, ಆದರೆ ತಮ್ಮ ಕೂಡ ಲಗ್ನ, ಇಲ್ಲವಾದರೆ? ಇಲ್ಲವಾದರೆ ಯಾರು ಕೂಡ ಮದುವೆ ಇಲ್ಲ ಗುರುಗಳೇ. ಹಾಗಾದರೆ ನನ್ನ ಕೂಡ ಲಗ್ನವಾಗಬೇಕಾದರೆ, ತಮ್ಮ ಕೂಡ ಲಗ್ನ ಆಗಬೇಕಾದರೆ ನಿನ್ನ ಹತ್ತಿರ ಪತಿ ಆಜ್ಞೆ ಬಹಳ ಗಟ್ಟಿಯಾಗಿ ಇರಬೇಕು ನೋಡು ರೇಣುಕಾ. ಅದು ಹೇಗ್ರಿ ಗುರುಗಳೇ? ಅದು ಹೇಗಂದರೆ 6 ಗುಣ ಅಳಿಯಬೇಕು, 3 ಗುಣ ತಿಳಿಯಬೇಕು ಮತ್ತು ಇಂದ್ರಗಳ ಚೆಲ್ಲಾಟವನ್ನು ಬಿಟ್ಟಾಕಬೇಕು ರೇಣುಕಾ. ಹಾಗಾದರೆ ನನ್ನ ಕೂಡ ಲಗ್ನ, ಇಲ್ಲವಾದರೆ ಇಲ್ಲ ನೋಡು ರೇಣುಕಾ. ಆಗಲಿ ಗುರುಗಳೇ, ತಾವು ಹೇಳಿದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ. ಹಾಗಾದರೆ ವಚನ ಬಿಡುವಂತಳಾಗು ರೇಣುಕಾ. ಆಗಲಿ ತೆಗೆದುಕಾರಿ ವಚನ. ಆಗಲೇ ರೇಣುಕಾ, ನಿನ್ನ ಇಚ್ಛೆದಂತೆ. ಮನೆ ತಂದಕ್ಕೆ ನಾನು ಗಂಡದ ಬಟ್ಟೆ ಬಿಡಿಸಿ ನಾನು ಯಾರು ಕೂತಿದ್ದ ಬೇಗನೆ ತಗೊಂಡು ಬರುವಂತಳಗಮ್ಮ. ಬಂದಿದ್ದಲ್ಲಪ್ಪ ನೀನು ಮುಂದೆ ಇದ್ದಲ್ಲಪ್ಪ ಯಾಕರ್ದಪ್ಪ ಏನು ಮಗಳೇ ಮಾದೇವಿ, ಔಷಧಿಪ್ಪ ನಗರ ಏನು ಮಾದೇವಿ, ಹೋಯಪ್ಪ ನನ್ನ ಆಶ್ರಮದಲ್ಲಿ ಲಗ್ನ ಕಾರ್ಯಕ್ರಮ ಇರುವುದು. ಮನನ ಹೊಡೆದವನ ಮನನ ಹುಡುಗಿ ಔಷಧ ಆಗ್ಯದವನಿಗೆ ಹೇಳಪ್ಪ. ನನ್ನಲ್ಲಿ ಆಶ್ರಮದಲ್ಲಿ ಲಗ್ನ ಕಾರ್ಯಕ್ರಮ ಇರುವುದು. ಲಗ್ನ ಎಲ್ಲದ ನನ್ನ ಆಶ್ರಮದಲ್ಲಿ. ಆಸರ ಮಂದಿ ಹೌದಮ್ಮ. ನಾನು ಹಡ್ಸಲು ಬಡ್ಸಲ ಅನ್ನೋ ಕೇಳಿಸ್ ಏನಮ್ಮ ಮಾದೇವಿ, ಹೋಯಪ್ಪ ಏನಮ್ಮ ಮಾದೇವಿ, ಬೇಗನೆ ಹೋಗಿ ಮುತ್ತಿನ ದಂಡೆ, ಹೂವಿನ ಹಾರು, ಮಲ್ಲವ, ಕಲ್ಲವ ಮತ್ತು ಗುರುಗಳ ಕುರ್ಚಿಯನ್ನು ತೆಗೆದುಕೊಂಡು ಬರ್ಬೇಕು ನೋಡಮ್ಮ. ಲಗ್ನ ಯಾರದಪ್ಪ? ನಂದು ಮತ್ತು ಆದಿಶಕ್ತಿ ರೇಣುಕೊಂದು ಲಗ್ನ ಇರುವುದಮ್ಮ. ಯಪ್ಪ ತಂದೆ, ಏನಮ್ಮ, ನಿಮ್ಮಂತ ಸಾಧು ಸನ್ಯಾಸಿಗಳ ಲಗ್ನ ಅಂದ್ರ ಈ ದುವತ್ತರ ಪ್ಯಾಟ್ ಊರ್ಲ್ ಹಾಕೋಬೇಕ? ಏನಮ್ಮ ಮಾದೇವಿ, ಆ ಅವಳನ್ನು ಲಗ್ನ ಆಗುತ್ತಿರೋ ನನ್ನ ಇಚ್ಛೆಗಾಗಿ ಅಲ್ಲಮ್ಮ, ನನ್ನ ಸುಖಕ್ಕಾಗಿ ನಿನ್ನ ಸುಖಕ್ಕಾಗಿ ಅಲ್ಲಮ್ಮ, ಮತ್ತ ಈ ಕುಳಿತಂತ ಜನರ ಸುಖಕ್ಕಾಗಿ ಅಲ್ಲಮ್ಮ, ಹಾ ಕೇವಲ ಅವಳ ಪತಿಯ ಭಕ್ತಿ ಪರೀಕ್ಷೆ ಮಾಡೋದಕ್ಕಾಗಿ ಲಗ್ನ ಆಗುತ್ತಿರುವುದಮ್ಮ. ಯಾರು ಹೆಣ್ಮಕ್ಳು ಮಣ್ಣ ಹಾಕಿ ಯಾಕಮ್ಮ, ನಿನ್ನ ಸುಖಕ್ಕೆ ಅಲ್ಲ, ನನ್ನ ಸುಖಕ್ಕೆ ಅಲ್ಲ, ಕುಂತ ಸುಖಕ್ಕೆ ಅಲ್ಲ. ಆ ರೇಣುಕಾಂದು ಪತಿ ಭಕ್ತಿ ಪರೀಕ್ಷೆ ಮಾಡೋ ಸಲುವಾಗಿ ಲಗ್ನ ಒಲ್ಲದ್ ಬಿಡುವಲ್ಲ ಅಮ್ಮ ಅವಳೇ ಇಚ್ಛೆ ಮಾಡಿರೋದು. ಹಾಕಿದ ಕರ್ಮ ಹೌದಮ್ಮ. ಆಗ್ಲಿಪ್ಪ, ತಾ ಹೇಳಿ ಸಾಯ್ತಿಲ್ಲ ತರ್ತೀನಿ, ಹೋಗಿ ಬರ್ತೀನಿ, ಆಶ್ರಯ ಮಾಡು. ಏ ತಂಗಿ, ಯಾಕ ಏನಾಯ್ತ? ಏನ್ ಮಾಡ್ತೀಯ? ಹೇಗಂದ್ಯಾ? ಹಾ ಯಾಕೆ ಕೇಳ್ತೀವ ನನ್ನ ಕರೋನ? ಯಾರಾಯ್ತು? ಮಾನ ವ್ಯಾಪಾರಾಗ ನನ್ನ ಗಂಡ ಏನಚ್ಚನ ಗೊತ್ತಾ? ಚಪ್ಪಾರ ಕಳೆದು 9 ದಿನ ನುಡಿ ಹೋಗುದು, ನುಡೆ ಪೂಜೆ ಮಾಡ್ಕೊಂಡು ಈಗ ಬಂದಿ ನೋಡಿ ಹೊರಗೆ ನೋಡಿವಾ. ಅಲ್ಲ ತಂಗಿ, ಏನಾಯ್ತಿವ? ನಿನ್ನಂತ ಪುನವಂತ ಹೆಣ್ಮಗಳು ಅಂಬಾಬೆ ಕರ್ಕೊಂಡಿರ್ಬೇಕು ಅಲ್ಲಿ. ಅಯ್ಯ, ತಾಯಿಯವ್ರ ಜನ ಕರ್ಕೊತಾರೆ ಒಳಗೆ. ತಂಗಿ, ಹೋಯ್ವಾ, ಈ ಸದ್ಯ ಸುದ್ದಿ ಗೊತ್ತದಿಲ್ಲ? ನನಗೇನು ಗೊತ್ತಿಲ್ವಾ? ತಾಯಿ ತಂದೆ ಏನ್ ನೀರು ಗೊತ್ತಾ? ಏನ್ ಹೇಳಿದ್ರ? ಆ ರೇಣುಕಾ ಎಲ್ಲ ತಂದೆ ಜಮ್ಲಕ್ ಬಿಡು ಲಗ್ನ ಆತ. ಹೂವಿನ ಆರತಿ, ಮುತ್ತಿನ ದಂಡಿ, ಕಲ್ಲಾಗ ಮಲ್ಲ ಕರ್ಕೊಂಡು ಒಂದು ಟೆಂಪು ಹೇರ್ಕೊಂಡು 2 ಕುರ್ಚಿ ತುಂಬಿರ್ಬೇಕಲ್ಲ. ಯಾಕ ಪೂರ್ತಿ ಮುತ್ತಿನ ದಂಡಿ ಎಲ್ಲ ತರ್ತೀನಿವ. ಗುರುಗಳು ಏನ್ ಹೇಳಿದ್ರ ಗೊತ್ತಾ? ಏನ್ ಹೇಳ್ಯಾರ? 2 ಗುಳುಗುಳು ಕುರ್ಚಿ ಹೇಳಿದ್ರ. ನಾವೇನ್ ತರುದ? ಏ ಗುಳುಗುಳು ಕುರ್ಚಿ ಅಲ್ಲ, ಮತ್ತಾರ ಗುರುಗಳ ಕುರ್ಚಿ. ಗುರುಗಳ ಕುರ್ಚಿ ಅಂದ್ರ ನನ್ನ ಗುಳುಗುಳು ಕುರ್ಚಿ ಅಂತ ಕೇಳಿಸ್ತೀವ. ಇಲ್ಲಿ ನಡಿ. ಹಲೋ, ಕುರ್ಚಿ ಬಿಡ್ರಿ. ಇಲ್ಲಿ ಏನೇನ ನಡೀತಾರೋ, ಏನ ನಡೆದಾರ
ಕಲ್ಯಾಣ ನಡೀತಾದೋ ಏ ತಂಗಿ ಯಾಕೆ 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 ಏನಾಯ್ತ ನಾ ಕುಂಡಿ ತೂತು ಬಿತ್ತ ನೋಡ ಯಾಕ ಆ ಏನಾಯ್ತ ಹೇಗೆ ಮಾಡಕ್ಕೆ ಕತ್ತಿನ ಬಿದ್ದ ಹುಚ್ಚಾಡ್ಸು ಏ ಭೂಕಂಪ ಆಯ್ತಾನ ಭೂಕಂಪ ಆಗಿಲ್ಲೇವ ನೆಲ ನಡಿಯದ ನಿನ್ನ ಎರಡು ಒಂದೇ ಅದ ನೀವ ಆಗ್ರಿ ಬಿಡಿ ಹೇಳಿ ಬ್ಯಾಡ ಇದಾ ಮೂಲ ಆಗ್ಯದ ನನಗೆ ತಂಗಿ ಓಯ್ ಬಾ ತಾಯಿ ತಂದೆ ಕುರ್ಚಿ ಅಂತ ಹಾಕಿದೆವು ನೋಡಿ ಬಾ ಅಪ್ಪ ಕುರಿವ ಯಪ್ಪ ತಂದೇವ್ರಿ ಹ್ಯಾನ್ ಹೇಳಿಯಪ್ಪ ಹ್ಯಾನ್ ಬೆಳೆಸಿದ್ರ ನಾ ಕುಂಡಿ ಕಚ್ಬಿದ್ದೆ ನೋಡು ತಂಗಿ ಓಯ್ ಬಾ ಎರಡು ಪಾಲಿಗೆ ಹ್ಯಾಂಗ್ ಕೊಡೋದು ಚಂದ ಭಾಳ ಕೊಡೋ ನೋಡಿ ಇವು ಹಂಗೆ ಯಾವ ಓಯ್ ಬಾ ಸುವರ್ಣವ ತಂಗಿ ಓಯ್ ಬಾ ತಾಯಿಗೆ ತಂದು ಎಣ್ಣೆ ಟೇರನ್ ಬಾಲ ಅಲ್ಲಿ ಬೈಯರ್ನು ಸಚಿನ ಸಚಿನ್ ಹಾ ತಂಗಿ ಓಯ್ ಬಾ ಎಣ್ಣೆ ಅಂತ ಎರ್ದಿ ಯಾರ್ದ ನೋಡಿ ಬಾ ತಾಯಿಗೆ ತಂದಿರಿ ಹೂವಿನ ಹಾರ ಎಣ್ಣೆವ ಹಾರ ಕೊಡ್ರಿ ಹಾರ ಬದಲಾಸ್ಬೋದಿ ಅವ್ರ ಹನುಮಾನಕ್ಕೆ ಹೋಗಿ ಯಪ್ಪ ತಂದೇವ್ರಿ ಇವು ಹೂವಿನ ಹಾರ ತಗೋರಿಪ್ಪ ಇವತ್ತ ಯಾವ್ರ ಹೂವಿನ ಹಾರ ತಗೋರಿ ಮಂತ್ರ ಅಂಬರಿ ನಮ್ ಗುರುಗಳು ಮಂತ್ರ ಹಾಕ್ತಾರಿವ ಅಪ್ಪ ನೀವ್ ಹಾಕ್ರಿ ಅಪ್ಪ ನಿಮ್ಗೆ ಹಾಕ್ತಾರ
ಬಡಗ ತಗೊಂಬ ಲಗ್ನ ಅಂತೂ ಆಯ್ತು. ಆಯ್ತು ನೋಡಿ ಇವತ್ತು ಚಂದಾಗಿ ಬಾಳ ಮುತ್ತಿನಂತ ಹೆಣ್ಮಗಳು ಮುತ್ತಿಟ್ಟು ಆರತಿ ಮಾಡಿ ಬಟ್ಟಾಳ ಆರತಿ ಮಾಡಿ ಆಗ್ಲಿವಾ ಒತ್ತೇನ ವೃತ್ತಿ ಮಾಡಿ ಚಿತ್ತಿಲೆ ಬೆಳಗಿರೆ ಒತ್ತೇನ ವೃತ್ತಿ ಮಾಡಿ ಚಿತ್ತಿಲೆ ಬೆಳಗಿರೆ ಜಾಮದಗನೆ ರುಚಿಗಳಿಗೆ ಒತ್ತೇನ ವೃತ್ತಿ ಮಾಡಿ ಜಾಮದಗನೆ ರುಚಿಗಳಿಗೆ ಒತ್ತೇನ ವೃತ್ತಿ ಮಾಡಿ ಜಾಮದಗನೆ ರುಚಿಗಳಿಗೆ ರಾಕ್ಷಸರ ಶಿರ ಹರಿದು ಕರ್ಲಾಂತಿ ಮಾಡೆ ರಾಕ್ಷಸರ ಶಿರ ಹರಿದು ಕರ್ಲಾಂತಿಯ ಮಾಡೆ ಕಾರ್ತಿಕ ರಾಜನ ರುಂಡವ ಕಡಿದು ಚೌಡಿಗೆ ಸರ್ ಮಾಡೆ ಕಾರ್ತಿಕ ರಾಜನ ರುಂಡವ ಕಡಿದು ಚೌಡಿಗೆ ಸರ್ ಮಾಡೆ ಕಾರ್ತಿಕ ರಾಜನ ರುಂಡವ ಕಡಿದು ಚೌಡಿಗೆ ಸರ್ ಮಾಡೆ ಕಾರ್ತಿಕ ರಾಜನ ರುಂಡವ ಕಡಿದು ಸರ್ ಮಾಡೆ ಯಾಕ ಇವಾಗ ತಾಯವ್ರೆ ಯಪ್ಪ ತಂದೇವ್ರಿ ನಮ್ಮ ತಾಯವ್ರ ಸರದ ಹೇಳ್ಬೇಕು ನೋಡಿಪ್ಪ ಗಾಣಿಗಾರ ಮನೆಯಲ್ಲಿರುವುದು ಹೆಂಡಿ ಬಿಳಿ ಎತ್ತಿನ ಬಂಡಿ ರೇಣುಕಿನ ತಲೆ ಮೇಲೆ ಇರುವುದು ಮುತ್ತಿನ ದಂಡಿ. ಇವಾಗ ತಾಯವ್ರೆ ನಮ್ಮ ಅಪ್ಪ ಅವ್ರ ಸರದ ಹೇಳ್ಬೇಕು ನೋಡ ಅಮ್ಮ ಹೇಳ್ತೇನಣ್ಣ ಹೇಳಿವಾ ಇವತ್ತು ಉಂಡಿ ಶೀತಾಳ ಗಿಂಡಿ ಶಿವನ ಗದಿ ಕೂತು ಶಿವ ಪೂಜೆ ಮಾಡ್ತಾರೆ ಜಮದಗಡಿ ಮಾರಿಸಿ ನೋಡಮ್ಮ ಎಟ್ಟು ದೈವ ಅಪ್ಪಂದು ಯಾವ್ದು ವಿಷಯ ಗೋದಿನ ಶಿವ ಅಮ್ಮ ಹಾಗೆಲ್ಲ ಮಾತಾಡಬೇಡ ನೋಡ ಏನಮ್ಮ ಏಪ್ಪ ತಂದೆ ನಾ ಹೋಗಿ ಬರ್ತೀವಪ್ಪ ನಮಗೆ ಆಶೀರ್ವಾದ ಕೊಡೋ ತರ ಏನಾರೆ ಏನಮ್ಮ ಏನೈತಿವ ಅಮ್ಮ ನಿಮ್ಮ ಗಂಡ ಹತ್ರ ಹೇಳ್ಬೇಕು ಕೊಡ ನಮಗಂಡ್ರಿ ಇವ ಹೌದಣ್ಣ ನಾನು ಹಾಟೇನ ಹೊತ್ತು ಮನೆಗೆ ಬಿಟ್ಟು ಹೋಗ್ಯಾವ ತಮ್ಮ ಮನೆಗೆ ತಾವು ಅಮ್ಮ ಹಾಗೆಲ್ಲ ಮಾತಾಡಬಾರ್ದು ಹೇಳ್ಬೇಕು ಇವತ್ತು ಅವ್ರೆ ಏನಮ್ಮ ಈಗ ಟೈಮ್ ಭಾಳ ಆಗ್ಯದಿವ ಹೌದಣ್ಣ ಕೂತ್ ಮಂದಿ ಎಲ್ಲ ನೋಡಕತ್ತಾರ ನಮ್ಮ ಹೆಸರು ಇರ್ಲಿವ ನಾಳೆ ನಾವು ಹೇಳೋಣತ್ತ ಹರಿಗೌಡ್ರ ಏನು ರೇಣುಕ ಏನ್ರಿ ಪತಿದೇವ ಲಗ್ನವೂ ಮುಗಿದಂತೆವಾಯ್ತು. ಹೌದ್ರಿ ಪತಿದೇವ ಬೇಗನೆ ಹೋಗಿ ಆ ನಿನ್ನ ತಾಯಿ ತಂದೆ ಅಪ್ಪನನ್ನು ಪಡೆದುಕೊಂಡು ಬರುವಾಗ ನಗು ನಗುತ್ತಾ ಬರಬೇಕು ನೋಡು ರೇಣುಕ. ಒಂದು ವೇಳೆಯಲ್ಲಿ ಅಳುತ್ತಾ ಕರುತ್ತಾ ಬಂದರೆ ಎನ್ನ ಆಶ್ರಮದಲ್ಲಿ ನಿನಗೆ ಸ್ವಲ್ಪ ಕೂಡ ಜಾಗವಿಲ್ಲ ನೋಡು ರೇಣುಕ. ಆಗಲಿ ಪತಿದೇವ ತಾವು ಹೇಳಿದಂತೆ ನನ್ನ ತಂದೆ ತಾಯಿ ಒಪ್ಪಣೆಯನ್ನು ಪಡೆದುಕೊಂಡು ಬರುವಾಗ ನಗು ನಗುತ್ತಾ ಬರ್ತೇನ್ರಿ ಪತಿದೇವ. ನನಗೆ ಹೋಗಿ ಬರ್ಲಕ್ಕೆ ಆಶೀರ್ವಾದ ಮಾಡ್ರಿ ಪತಿದೇವ. ನಿನಗೆ ಮಂಗಲವಾಗಲಿ ರೇಣುಕ. ಹೋಗಿ ಬರಂತೊಳವು. ನಾನು ಹೋಗಿ ಬರ್ತೇನೆ ತಂದವರೇ ಹೋಗಿ ಬರ್ತೇನೆ.
ಕೀರ್ತಿ ತರುವ ಭಾರ ನಿನ್ನದು ನೋಡಮ್ಮ ಮಗಳೇ ನಿನ್ನದಮ್ಮ. ಹೌದು ತಂದೆ. ಅಮ್ಮ ರೇಣುಕ, ಏನು ತಂದೆ? ಹೆಣ್ಣಿನ ಜೀವನಂದರೆ ಮಣ್ಣಿನ ಬಿಂದಿಗಿದ್ದಂಗೆ ಮಗಳೇ, ಮಣ್ಣಿನ ಬಿಂದಿಗೆ ನೋಡಮ್ಮ. ಶಿವ ಶಿವ. ಅಮ್ಮ, ಏನು ತಂದೆ? ಮಣ್ಣಿನ ಬಿಂದಿಗೆ ಒಮ್ಮೆ ಕಾಲ ಜಾರಿ ಧರಣಿಗೆ ಬಿದ್ದು ಹೊಡೆದರೆ ಚರಣಿಗೆ ಬಿದ್ದು ಹೊಡೆದರೆ ಮತ್ತೆ ಕೂಡುವುದಿಲ್ಲಮ್ಮ. ಇಲ್ಲ ತಂದೆ. ಅದರಂತೆ ಹೆಣ್ಣಿನ ಕಾಲು ಗಂಡನ ಮನೆಯಲ್ಲಿ ಜಾರಿದರೆ ಗಂಡನ ಮನೆಯಲ್ಲಿ ಜಾರಿದರೆ ಅಮ್ಮ, ಏನು ತಂದೆ? ಗಂಡನ ಮನೆ ಎರವಾಗುವುದು ಮಗಳೇ, ಎರವಾಗುವುದು ನೋಡಮ್ಮ. ಶಿವ ಶಿವ. ರೇಣುಕ, ಏನು ತಂದೆ? ಅಮ್ಮ, ಏನು ಅಪ್ಪ? ತವರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಗಂಡನ ಮನೆಗೆ ಹೋಗುವಾಗ ಕಣ್ಣೀರ ಸುರಿಸುತ್ತವಾಗಬೇಡ ಮಗಳೇ, ಕಣ್ಣೀರ ಸುರಿಸಬೇಡಮ್ಮ. ಶಿವ ಶಿವ ಶಂಕರ ಪರಮಾತ್ಮ. ಅಮ್ಮ, ಏನು ತಂದೆ? ನಿನ್ನ ಕಣ್ಣೀರ ನೋಡುವ ಶಕ್ತಿ ನನ್ನಲ್ಲಿ ಇಲ್ಲ ಮಗಳೇ ರೇಣುಕ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ. ನಾನೆಲ್ಲ ಹೋಗಿ ನಾನಾದರೂ ಹೇಳ್ತೀನಿ ಕೇಳಮ್ಮ. ಅದೇನು ಚೆನ್ನಾಗಿ ಹೇಳುತ್ತದೆ. ತೆಗಿಬೇಡ ಮಗಳೇ, ಕಣ್ಣಾಗ ನೀರ ಬಿಟ್ಟು ಒಂಟಲ್ಲ ಮಗಳೇ, ನಿನ್ನ ತವರೂರ ಬಿಟ್ಟು ಒಂಟಲ್ಲ ಮಗಳೇ, ನಿನ್ನ ತವರೂರ. ತವರೂರಲ್ಲಿ ರಾಜ ವೈಭವ ಮಗಳೇ, ತವರೂರಲ್ಲಿ ರಾಜ ವೈಭವ ಮಗಳೇ, ತವರೂರಲ್ಲಿ ರಾಜ ವೈಭವ ಮಗಳೇ, ತವರೂರಲ್ಲಿ ರಾಜ ವೈಭವ ಮಗಳೇ. ಗಂಡನ ಮನೆಯಲ್ಲಿ ಸಿಗದೇಳು ಕತ್ತಲ ಬರಲಿ ಸುಖಲೇ ಬರಲಿ, ಕತ್ತಲ ಬರಲಿ ಸುಖಲೇ ಬರಲಿ, ನಾಳೆ ಬಾಳುವ ಮಗಳೇ, ತೆಗಿಬೇಡ ಮಗಳೇ, ಕಣ್ಣಾಗ ನೀರ ಬಿಟ್ಟು ಒಂಟಲ್ಲ ಮಗಳೇ, ನಿನ್ನ ತವರೂರ ಬಿಟ್ಟು ಒಂಟಲ್ಲ ಮಗಳೇ, ನಿನ್ನ ತವರೂರ. ಕಣ್ಣಾಗ ನೀರ ಬಿಟ್ಟು ಒಂಟಲ್ಲ ಮಗಳೇ, ನಿನ್ನ ತವರೂರ ಬಿಟ್ಟು ಒಂಟಲ್ಲ ಮಗಳೇ, ನಿನ್ನ ತವರೂರ. ಸಣ್ಣವಳಿ ಹಾಗೆ ಉಣಸಿದೆ ದಿನಸಿದೆ, ಸಣ್ಣವಳಿದ್ದಾಗ ಉಣಸಿ ದಿನಸಿ, ಸಣ್ಣವಳಿ ಹಾಗೆ ಉಣಸಿದೆ ದಿನಸಿನಿ, ಸಣ್ಣವಳಿದ್ದಾಗ ಉಣಸಿ ದಿನಸಿನಿ. ಆಡಿನಿ ಬಂದಾಗ ಅಂಗಾಲ ತೊಳೆದೇನೆ, ಅಂಗಾಲ ತೊಳೆದೇನೆ, ತಲೆ ತುಂಬ ಚರ್ಗ ಹುರ್ಬೇಕು ಮಗಳೇ, ತಲೆ ತುಂಬ ಚರ್ಗ ಹುರ್ಬೇಕು, ತವರು ಕೀರ್ತಿ ತರಬೇಕು ಮಗಳೇ, ತೆಗಿಬೇಡ ಮಗಳೇ, ಕಣ್ಣಾಗ ನೀರ ಬಿಟ್ಟು ಒಂಟಲ್ಲ ಮಗಳೇ, ನಿನ್ನ ತವರೂರ ಬಿಟ್ಟು ಒಂಟಲ್ಲ ಮಗಳೇ, ನಿನ್ನ ತವರೂರ. ನಾನೆಲ್ಲ ಹೋಗಿ
ರೇಣುಕ. ಏನು ತಂದೆ? ತವರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಅಮ್ಮ ಏನು ತಂದೆ? ನಿನಗೆ ಕಾಮಧೇನು ಕಲ್ಪ್ರಕ್ಷಾಕಳಾದರೂ ಕೊಟ್ಟು ಕಳಿಸಿದ್ದೇನಮ್ಮ. ಆಗಲಿ ತಂದೆ. ಸಂತೋಷದಿಂದ ಕಾಮಧೇನು ಕಲ್ಪ್ರಕ್ಷಾಕಳ ತೆಗೆದುಕೊಂಡು ಸಂತೋಷದಿಂದ ಗಂಡನ ಮನೆಗೆ ಹೋಗಿ ಬಾರಮ್ಮ. ಆಗಲಿ ತಂದೆ. ನಾನಿನ್ನ ಹೋಗಿ ಬರ್ತೇನೆ ತಂದೆ, ಹೋಗಿ ಬರುತ್ತೇನೆ. ಅಮ್ಮ ಏನು ತಂದೆ? ಹೋಗಿ ಬಾರಮ್ಮ ರೇಣುಕ. ನಾನಿನ್ನ ಹೋಗಿ ಬರ್ತೇನೆ ತಂದೆವರೇ. ಹೋಗಿ ಬಾರಮ್ಮ ರೇಣುಕ. ನಾನಿನ್ನ ಹೋಗಿ ಬರ್ತೇನೆ ತಂದೆ. ಅಮ್ಮ ಹೋಗಿ ಬಾರಮ್ಮ. ನಾನಿನ್ನ ಹೋಗಿ ಬರ್ತೇನೆ. ಹೋಗಿ ಬಾರಮ್ಮ. ನಾನಿನ್ನ ಹೋಗಿ ಬರ್ತೇನೆ ತಂದೆವರೇ, ಹೋಗಿ ಬರ್ತೇನೆ. ಸಂತೋಷದಿಂದ ಗಂಡನ ಮನೆಗೆ ಹೋಗಿ ಬಾರಮ್ಮ. ನಾನಿನ್ನ ಹೋಗಿ ಬರ್ತೇನೆ ತಂದೆ. ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರ. ನಾನಿನ್ನ ಹೋಗಿ ಬರ್ತೇನೆ ತಂದೆವರೇ. ಏನು ರೇಣುಕ, ಏನ್ರಿ ಪತಿದೇವ? ನಿನ್ನ ತಾಯಿ ತಂದೆ ಅಪ್ಪಣೆಯನ್ನು ಪಡೆದುಕೊಂಡು ಬಂದಂತೆವಾಯ್ತು. ಹೌದ್ರಿ ಪತಿದೇವ. ನಮ್ಮ ವಿದ್ಯಾಚರಾಶ್ರಮಕ್ಕೆ ಹೋಗೋಣ ನಡೆಯ ರೇಣುಕ. ಆಗಲಿ ನಡೀರಿ ಪತಿದೇವ.